ಮಗ ಒತ್ತೋತಾರೆ ಹೇಗೆ ಕಣ್ಣೀರಕ್ಕ ಕೂತ್ಕೊಂಡ್ರೆ ಆದದ ನಡಿ ಮಗ ಹಂಗೆಲ್ಲ ಅಂತಾರವ. ನಡಿ ಏನಾರು ಏರ್ಪಾಡು ಮಾಡೋಕ್ಕಾಯ್ತದೆ. ನಾವೆಲ್ಲ ಇಲ್ವಾ ನಿನ್ನ ಜೊತೆ? ನಿಮ್ಮ ಅಣ್ಣ ಇಲ್ವಾ, ನಾನಿಲ್ವಾ, ನಿಮ್ಮ ಅಪ್ಪ ಇಲ್ವಾ? ಏನಾರು ಮಾಡ್ತೀವಿ ನೋಡಿ, ನೀನು ತಲೆ ಕೆಡ್ಸ್ಕೊಬೇಡ. ನಾವು ಈ ಬೇಕತ್ತೆ ತಲೆ ಕೆಡ್ಸ್ಕೊಬೇಡ ನಡಿ. ಓ ಇದೊಳೆ ಚಂದ ಆಯಿತು ಕಂತಕೋ. ನೀನು ಹಿಂಗೆ ಆಡಿದ್ರೆ ಆದದ? ಹಿಂಗೆ ಆಡಿದ್ರೆ ಆದದ ಬಾ. ಹಂಗೆಲ್ಲ ಆಡಕ್ಕೆ ಹೋಗ್ಬೇಡ. ನಡಿ ಒಳಗೆ ನಡಿ. ನೋಡಿದ್ರು 4 ಜನ ಏನು ಅನ್ಕೊಳಕ್ಕಿಲ್ಲ. ಏನೋ ಕಣೆ ಎತ್ತರೋ ಕಣೆ ಒತ್ತತ್ರನೇ ಬಂದವಳೇನಕ್ಕಿಲ್ವಾ? ನಡಿ ಏನಾರು ಮಾಡೋಕ್ಕಾಯ್ತದೆ. ನಡಿ ಒಳಕ್ಕೆ. ಟಿ ವಿ ಕುಡಿ. ಮುಖ ಎಲ್ಲ ನೋಡಿ ಹೆಂಗ್ಸರ್ಗೆ ಹೋಗದೆ. ಹೆಚ್ಚು ಕಡೆ ಉಂಡಿ ಪಂಡಿ ಎಷ್ಟು ದಿವಸ ಆಗಿದ್ದದ ಕಣೆ ನೀನು. ಯೋಚನೆ ಯೋಚನೆ ಯೋಚನೆ. ನಡಿ ಮೊದಲು ಏನಾರು ಕೈ ಕಾಲು ಮುಖ ತೊಗೊಂಡು ಒಟ್ಟಿಗೆನಾರು ಉಣ್ಣು. ಮಾಡೋದೇನಾರು ಅವಾಗ ಊಟನೂ ಬೇಡ ಏನು ಬೇಡ ಕಣವ. ನನಗೆ ಹೆದರಿಕೆ ಕೂತದೆ. ಏನು ಮಾಡೋದು ಎತ್ತು ಮಾಡೋದು ಒತ್ತು ಗೊತ್ತಾಯ್ತಲ್ಲ. ಏನಾರು ಮಾಡವ ನಿಂದ ಅಮ್ಮ ಯಾಕನವ. ನನಗೆ ಊಟನೂ ಬೇಡ ಏನು ಬೇಡ ಕಣವ. ಈ ಸಮಸ್ಯೆನೇ ಬೇಡ ಕಣವ. ನನಗೆ ಏನು ಬೇಡ. ನಿಂದ ಅಮ್ಮ ಯಾಕನವ ಏನಾರು ಏರ್ಪಾಡು ಮಾಡವ. ಸರಿ ಕತ್ ನಡಿ ಒಳಕ್ಕೆ. ಲೇ ಸುಜಾ 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 ಹೇಳೋ ಅಲ್ಲೇ ಇದ್ದಳೇನೋ. ನಡಿ ಒಳಕ್ಕೆ. ಬೆಳಗ್ಗೆನೆ ಇವ್ರಿಗೊಂದು ದೊಡ್ಡ ರೋಗ ಬಂದಿದ್ದದ. ದೊಡ್ಡ ಮುಂಡೆ ಬಂದು ಕೂತಾಳಲ್ಲ. ಇವ್ನು ತಲೆಗೆಲ್ಲ ಕೆಟ್ಟೋಗಿದ್ದದ. ಇವಳು ಹೇಗ್ತಿಗೆ ಬೆಂಕಿ ಹಾಕ ಅಲ್ಲ ಗೊತ್ತಾಯ್ಕಿಲ್ವ ಇವಳಿಗೆ? ಏನಾದ್ರೂ ಸಾಕು ಅದ್ರಲ್ಲಿ 3 ದಿವಸ ಇಲ್ಲೇ ಬಂದು ಬಿದ್ದಿರ್ತಾಳೆ. ಲೋಪರ್ ಮುಂಡೆ ನೈಸರಿ ಮುಂಡೆ. ಒಂದ್ಸಲಿ ಮದುವೆ ಮಾಡಿ ಹೊರಗಟ್ಟದ್ಮೇಲೆ ಅಪ್ಪನ ಮನೆಗೆ ತಿರ್ಗು ನೋಡ್ಬಾರ್ದು. ಇವಳು ಎಂತ ದರದ್ರ ಮುಂಡೆ ಸಂದೆ ಗಂಟ ಇಲ್ಲೇ ನಿಂತ್ಕೊಂಡು ಒದ್ದಾಡ್ತಾ ಇರ್ತಾಳಲ್ಲ. ಲೋಪರ್ ಮುಂಡೆ ಗುಡ್ಸಕ್ ಮುಂಡೆ ದರದ್ರ ಮುಂಡೆ. ಇವರು ಹಂಗೆ ಒಗ್ಗಿಸ್ಕೊ ಕೂತವ್ರೆ. ಅವಳು ಹಂಗೆ ಆಡ್ತಾಳೆ. ಇನ್ನೇನು ಮಾಡಾರು ಅಂತ ದರದ್ರ ಮುಂಡೆರು ನನ್ನ ಮನೆ ಹಾಳು ಮಾಡಿಬಿಟ್ರು. ನನ್ನ ಮನೆ ಹಾಳು ಮಾಡ್ತವೆ. ಏನು ಬೆಳೆಯಂಗಿಲ್ಲ ಮಟ್ಟಂಗಿಲ್ಲ. ಮಗಳು 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 4 ಸಂಪಾದನೆ ಮಾಡಂಗಿಲ್ಲ ಮಗಳು. 4 ಸಂಪಾದನೆ ಮಾಡೋದಿರ್ಲಿ. ಅವ ನನಗೆ ಕಣವ ಕಷ್ಟ. ಈ ಕಷ್ಟ ಕಣವ. ನನಗೆ ಗಂಡಂಗೆ ಅದ್ರೋಗ, ನನ್ನ ಮತ್ತೆಗೆ ಇದ್ರೋಗ, ನನಗೆ ದೊಡ್ಡ ರೋಗ, ಈ ಸಂಘ ಈ ಸಾಲ. ಮನೆಯ ಗುಡಿಸಿ ಗುಂಡಾಂತರ ಮಾಡಾಕ್ಬಿಡ್ತಾಳೆ ಇವಳಂತವೇ. ಗುಡಿಸಿ ಗುಂಡಾಂತರ ಮಾಡಾಕ್ಬಿಡ್ತಾಳೆ ಕಣವ. ಗುಡಿಸಿ ಗುಂಡಾಂತರ ಮಾಡಾಕ್ಬಿಡ್ತಾಳೆ. ಇವಳ ಜೊತೆ ಹಾಡಕ್ಕೆ ಆದದ? ಹಾಡಕ್ಕೆ ಐಕಿಲ್ಲ ಇವ್ರ ಜೊತೆ ಹಾಡಕ್ಕೆ. ಹಾಡಾಡಿ ಸಾಯಕ್ಕೆ ಐಕಿಲ್ಲ. ಕುತ್ಕ ತಿಂದ್ರೆ ಇನ್ನೇನಾದದು? ಇನ್ನೇನಾದದು? ಗಂಡ ಎಡ್ದಿ ಮಕ್ಕಳು ಹತ್ತೆ ಮಾವು ಎಲ್ಲ ಒಟ್ಟೊಟ್ಟಿಗೆ ಕುತ್ಕೊಂಡು ತಿಂದ್ರೆ ಮನೇನು ಉದ್ಧಾರ ಆದವ? ಅವು ಕುತ್ಕ ತಿನ್ಬಿಟ್ಟು ಇಲ್ಲಿ ಬಂದು ಹೊಟ್ಟೆ ಉಡ್ತವೆ ಇದ್ದರದ್ರ ಮುಂಡೆವು. ನಮ್ಮನ್ನ ಸಾಯ್ಸಕ್ಕೆ ಅಂದ್ಬಿಟ್ಟೆ ಬರ್ತಬೇಕಂತ ತಕೊಳ್ಳಿ. ಮದುವೆ ಮಾಡಿ ಕಳ್ಸಿದ್ಮೇಲೆ ತೆಪ್ಪಿರ್ಬೇಕು. ನಾವು ನಮ್ಮ ಅಪ್ಪನ ಮನೆಗೆ ವರ್ಷ 6 ತಿಂಗಳಾದ್ರೂ ಒಯ್ಕಿಲ್ಲ. ಚೆನ್ನಾಗಿರಲಿ ನಮ್ಮ ಅಪ್ಪನ ಮನೆಯವರು. ಯಾಕೆ ಕಷ್ಟ ಕೊಡಬೇಕು, ಕಾಟ ಕೊಡಬೇಕು? ಅವ್ರು ಚೆನ್ನಾಗಿರಲಿ. ಮದುವೆ ಮಾಡಿದ್ಮೇಲೆ ನಾವು ಕುಲು ಕೊರಗೆ ಅನ್ನಂಗೆ ಹೊರಗಡೆ ನಾವು ಒಳಗೆ ಇರಬಾರ್ದು, ಅವ್ರಿಗೆ ತೊಂದರೆ ಕೊಡಬಾರ್ದು ಅನ್ಕೊಂಡು ನಾವಿರ್ತೀವಿ. ಈ ದರದ್ರ ಮುಂಡೆ ಹಂಗಲ್ಲ. ವಾರಕ್ಕೆ 3 ಸಲ ಬರ್ತಾಳೆ. ಅದು ನೋವು ಇದು ನೋವು ಮಕ್ಕ ನೋವು ತಿಕ್ಕ ನೋವು ಅನ್ಕೊಂಡು ದರದ್ರ ಮುಂಡೆ. ಇವ್ರಿಗೇನು ಮಾನ ಮರ್ಯಾದಿಲ್ವ? ಮಾನ ಮರ್ಯಾದಿ ಇವ್ರಿಗೂ ಬುದ್ಧಿ ಇಲ್ಲ. ಅವ್ರು ಬಂದಾಗಲೆಲ್ಲವ ಕಾಸು ಕೊಟ್ಟು ಕಳ್ಸಿದ್ರೆ ಇನ್ನೇನು ಮಾಡಿದ್ರು ಅದನ್ನೇ ರುಚಿ ಕಾಣ್ಕೊಂಡವ್ರೆ. ಅದನ್ನೇ ಅಭ್ಯಾಸ ಮಾಡ್ಕೊಬಿಟ್ರು ಇವ್ರುವೇ. ನಾನು ಸುಮ್ಮನೆ ಐತಿರಕತ್ತೆ. ಬಂದಾಗಲ ಕೊಟ್ಟು ಕಳ್ಸೋಕೆ ಅವ್ರು ಕೊಟ್ಟು ಕಳಿಸ್ತೀವಿ. ನಾವು ಸಾಲ ಮಾಡ್ಕೊಂಡು ಸಾಲಗಾರ ಆಯ್ತೀವಿ. ಇನ್ನೇನು ಕೆಲಸ ಇಲ್ವಲ್ಲ. ನಮಗೂ ಮಕ್ಳು ಮರಿ ಇಲ್ವಲ್ಲ. ಸಾಲ ಮಾಡಿ ಇವಳಿಗೆ ಮಾಡಿ ಒರ್ಸಿ ನಾವು ತೀರ್ಸ್ತಾ ನಿಂತ್ಕೊತೀವಿ. ದರದ್ರ ಮುಂಡೆ ಅಲ್ಲ ಹೆಂಗೆ ಹಾಡಾಳು ನೋಡಿ. ಹೆಂಗೆ ಹಾಡಾಡು ದರದ್ರ ಮುಂಡೆ. ಈ ಪಾಟಿ ಇರಬಾರ್ದು ಇವಳಿಗೆ. ಇವ್ಳು ಹೆಕ್ತಿದ್ ಬೆಂಕಿ ಹಾಕ ಅವ್ರಿಗೆ ಬರಬಾರ್ದು ಒಟ್ಕೊಂಡು ಹೋಗಿ ಮನ್ಗಿಸ ಗರಗರ್ನೋಗಿ ಬರಬರ್ನ ಅದಕ್ಕೆ ಹೆಂಗೆ ಬತ್ತಾ ಇರೋದು ದರದ್ರ ಮುಂಡೆ. ಅಪ್ಪನ ಮನೆ ಚೆನ್ನಾಗಿರ್ಲಿ, ಅವ್ರು ಚೆನ್ನಾಗಿರ್ಲಿ ಅನ್ಕೊಂಡು ಹೊಸಿ ಮನ್ಸಲ್ಲಿ ಇಟ್ಕೊಂಡಿದ್ರೆ ಏನು ಆಯ್ತಿಲ್ಲ. ನಮಗೆ ಕಾಟ ಕೊಟ್ರೆ ಇನ್ನೇನು ಉದ್ದಾರ ಹಾದಾಳ ಹಾಳಾಗೋಯ್ತಾಳೆ ಹೆಕ್ಕುಟ್ಟೋಯ್ತಾಳೆ. ಇದೆ ಏನಾರು ಒಂದು ಆಗಬೇಕು. ಈತಾಗಿ ನಮಗೆ ನಮ್ಮ ಪಡ್ಗ ನಮ್ಮ ಬಿಡಕ್ಕೂ ಇಲ್ಲ. ನಾವು ಜೀವನ ಮಾಡ್ಕೊಂಡಿರ್ಲಿ ಪಾಲ್ ಕೊಡಲಿ ಅಂತ. ಪಾಲ್ ಕೊಟ್ಟರೆ ನಾವು ಜೀವನ ಮಾಡ್ಕೊಂಡಿರಕ್ಕಿಲ್ವಾ? ಹಂಗೂ ಮಾಡೋಕ್ಕಿಲ್ಲ. ಪಾಲ್ ಕೊಟ್ಬಿಟ್ರೆ ಆಮೇಲೆ ಮಗಳು ಮಾಡೋರಿಂದ ಹಂಗೆ ಹೋಯ್ತಾರಲ್ಲ. ನಾವು ಗೇದಿ ಅವಳು ಜೀತ ಮಾಡಬೇಕು. ಹಣೆ ಬರೋದು ಬಂದದಲ್ಲಪ್ಪ ನಮಗೆ. ಅದಕ್ಕೆ ಅವ್ಳು ಗೇದಿ ಅವಳು ಜೀತ ಮಾಡ್ಕೊಂಡು ಮತ್ಕೊಂಡು ಅವ್ಳು ಕತೆ ಮಾಡ್ಕೊಂಡು ಕುತ್ಕೋಬೇಕು ನಾವು. ಏನಾರು ಒಂದು ನ್ಯಾಯ ತೀರ್ಮಾನ ಆಗಲೇಬೇಕು. ಈಗ ಹೋಯ್ತೀನಿ ತಕೋ. ಆಮೇಲೆ ನನ್ನ ಮಗಳಿಗೆ ಅದು ಮಾಡು ಇದು ಮಾಡು. ನನ್ನ ಮಗಳು ಬಂದವಳೆ ಅದು ಮಟ್ಟು ಇದು ಮಟ್ಟು ಅಂತವ. ನಮ್ಗೆ ಐಕೆನಕತ್ತೆ ತಲೆ ನೋಯ್ತಾರೆ. ನಂಗೆ ಹೋಗಿ ಮನಿಕೊಬಿಡ್ತೀನಿ. ಅವ್ಳ ಮಗಳಿಗೆ ಮಾಡಕ್ಕಾರ ಮಾಡಿ ಮುಟ್ಟಕ್ಕಾರ ಮುಟ್ಲಿ. ಬಂದಾಗೆಲ್ಲ ಏನೋ ನಾನು ಜೀತದಾಳ. ಬಟ್ಟೆ ಬರೆ ಒಗ್ದು ಅವ್ಳಿಗೆ ಅಡುಗೆ ಮಾಡಿ ಬೇಯಿಸಾಕಿ ಮಾಡಿ ಮುಟ್ಟಕ್ಕೆ ನಾನು ಹಾಳು ಕೆಟ್ಟೋದ್ನ. ನಾನೇನು ಅವ್ಳ ಮನೆ ಹಾಳು ಕೆಟ್ಟೋದ್ನ? ಎಲ್ಲ ಕೆಲಸ ಮಾಡಿ ಮುಟ್ಟಕ್ಕೆ ಹೋಯ್ತೀನಿ. ಹಾಕಿಲ್ಲ ನನಗೆ ಇರಕ್ಕೆ ಹಾಕಿಲ್ಲ ನನಗೆ. ಹೋಗಿ ಮನಿಕತ್ತೀನಿ. ಹೊರ್ಚಕರ್ ಹೊರ್ಚಲಿ ಕಿರ್ಚಕರ್ ಕಿರ್ಚಲಿ. ಇವ್ರಿಗೇನೋ ಮಾರ್ಕೆಟ್ ನಿಂತವ್ರೆ. ನಾವು ಹಂಗೆ ನಿಂತ್ಕೊಳಕ್ಕೆ ಹಾಕಿಲಕತ್ತೆ. ಇವ್ರು ಬಂದ್ಬಿಟ್ರೆ ತಲೆ ಎಲ್ಲ ಕೆಟ್ಟೋಯ್ತದೆ ನನಗೆ. ಯಾತಿಕಾರು ಬಂದ್ಲಪ್ಪ ಅಟ್ಟಿಗೆ ನನ್ನ ಜೀವ ತೆಗಿಯಕ್ಕೆ ಅಂತವ. ಎಸ್ಕೆಟ್ ಮುಂಡೆ ದರದ್ರ ಮುಂಡೆ ಮಾರ್ಗೆಟ್ ಮುಂಡೆ. ಹಿಂಗೆ ಯಪ್ಪ ದೇವ್ರೆ. ಇಂಥ ಹೆಣ್ಮಕ್ಳು ಒಂದು ಇಬ್ಬರು ಇದ್ಬಿಟ್ರೆ ಮನೆ ಉದ್ಧಾರ ಆದಂಗೆ. ಮನೆ ಉದ್ಧಾರ ಆಗಿ ಎಕ್ಕೊಟ್ಟು ಹೋಗ್ಬಿಡ್ತದೆ. ಆಮೇಲೆ ಒಟ್ಟೊಟ್ಟಿಗೆ ಎಕ್ಕೊಟ್ಟು ಹೋಗಿ ಯವ್ವ ದೇವ್ರೆ. ಇಂಥವ್ರು ಇರ್ಬೇಕು ಕಣವ ಮನೇಲಿ ಹಾಳಾಗಕ್ಕೆ. ಮನೆ ಕೊಟ್ಟು ಹೋಗಕ್ಕೆ ಇಂಥವ್ರು ಇರಬೇಕು. ನನಗೆ ಐಕಿರೋದೆಲ್ಲ ಮಾಡೋಕ್ಕೆ ಏನು ಮಲ್ಡ್ರು ನಾಟಕ ಆಡ್ಕೊಂಡು ನಿಂತವ್ರೆ ಇವರು ದರದ್ರ ಮುಂಡೋರು. ನಾನು ಯಾಕೆ ಮಾಡದೆ? ನಾನು ಮಾಡೋಕ್ಕಿಲ್ಲ. ಇವಳಿಗೂ ಮಾನ ಮರ್ಯಾದೆ ಬೇಕು. ಹೆಸರು ಅಪ್ಪನ ಮನೆಗೆ ಹೋಗೋಣ ಅಂತ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ದುಡ್ಡು ಕೊಡೋಣ ಕಾಸು ಕೊಡೋಣ. ಇಲ್ಲಾಂದರೆ ಕಲ್ತ್ಬಿಟ್ಟವಳೆ. ಸತ್ತೋಯ್ತೀನಿ ನಾನು. ಸಾಯೋರು ಹಿಂಗೆ ಹೇಳಿ ಮಾಡಿ ಸಾಯಕ್ಕಿಲ್ಲ.
ಅಲ್ಲೇ ಜೀವ ಬಿಟ್ಬಿಡ್ತಾರೆ. ಇದ್ದು ನಮ್ಮ ಸಾಯ್ಸಕ್ಕಿಲ್ಲ. ಬಂದ್ಬಿಟ್ಟು ಸಾಯಬೇಕು ಅನ್ನೋರು ಹೇಳಿ ಕೇಳಿ ಸತ್ತಾರ. ಅವ್ರು ಇಷ್ಟಪಟ್ಟಂಗೆ ಸಾಯ್ತಾರೆ. ಇವಳು ಸಾಯೋಳು ಅಲ್ಲೇ ಸಾಯ್ಬೇಕಾಯ್ತು. ಇಲ್ಲಿ ಗಂಟ ಬಂದ್ಬಿಟ್ಟು ನಾನು ಇರಕ್ಕಿಲ್ಲ, ನಾನು ಸಾಯ್ತೀನಿ ಅನ್ಕೊಂಡು ಇಲ್ಲಿ ಯಾಕೆ ಬಂದು ಹೇಳ್ಬೇಕು? ಕಲ್ತ್ಬಿಟ್ಟಾಳೆ ಅವಳು, ನೋಡ್ಕೊಂಡವಳೆ ಹೆಂಗೆ ಏನು ಯಾವ ರೀತಿ ಅನ್ನೋದನ್ನ. ಹಿಂಗೆ ಬಂದು ಅಂದ್ಬಿಟ್ರೆ ಕಾಸು ಕರಿಮಣಿ ಚೆನ್ನಾಗಿ ಬಿಚ್ಚಿಸ್ಕೊಂಡು ಹೋಗ್ಬಿಡ್ಬೋದಲ್ಲ. ಅದಕ್ಕೆ ಬಂದ್ಬಿಟ್ಟು ಸಾಯ್ತೀನಿ ಐಕ್ಳು ಬಿಟ್ಬಿಟ್ಟು ಸತ್ತೋಯ್ತೀನಿ. ನನಗೆ ಜೀವನ ಬೇಡ, ಅದು ಬೇಡ, ಇದು ಬೇಡ ಅನ್ಕೊಂಡು ಇಲ್ಲಿ ಬಂದು ಮಳ್ಳಿ ಥರ ನಾಟಕ ಆಡೋದು. ಗುಡ್ಸಟ್ ಮುಂಡೆ, ದರಬೇಸಿ ಮುಂಡೆ, ದರದ ಮುಂಡೆ. ಅಯ್ಯವ್ವ, ಇವಳಂಗೆ ನಾವು ಎಲ್ಲೂ ಕಂಡಿತಿರಕ್ಕಂತಕ್ಕೋ. ಇವಳು ಅಂತೇಳನ್ನ ಮಾನ್ಗೆಟ್ಟವಳನ್ನ ಕಿತ್ತೋದವಳನ್ನ ಲೋಪರ್ ಮುಂಡೆಯ ನಾವು ಕಂಡಿತಿರ. ಯವ್ವ ಅಫ್, ನಮ್ಗೆ ಐಕಿಲ್ಲಕ್ಕ, ನಮ್ಮ ಐಕಿಲ್ಲ. ಇವ್ರ ಜೊತೆ ಎಲ್ಲ ಹಾಡಿ ಸಾಯಕಾಕಿಲ್ಲ ನಮಗೆ. ಹೋಯ್ತೀನಿ ಮೊದಲು, ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ, ಕೊಟ್ಟೋಗ್ಲಿ. ಏನು ಅವಳು ಬೇರೆ ಬಡ್ಕೊತಾಕೋತಾಳ ನಮ್ಮ ಮತ್ತೆ ಮುಂದೆ. ಅವಳ ಮಗಳು ಬಂದರೆ ನಾನೇನು ಮಾಡೇನೆ? ಅವಳು ಸಾಲ ಮಾಡ್ಕೊಂಡು ಸೋಲ ಮಾಡ್ಕೊಂಡು ಬಂದರೆ ನಾನೇನು ಮಾಡೋಕ್ಕಾಗದು? ಏನಿದೆ ಇಟ್ಲಲ್ಲಿ ದುಡ್ಡಿನ ಕಡೆ ಬೆಳೆದಿದ್ದಾವೆ. ಬಂದ ತಕ್ಷಣ ದುಡ್ಡು ಕಾಸು ತಕ್ಷಣ ಕಿತ್ತಿ ಕೊಡೋಕ್ಕೆ ಅವಳು ಅರ್ಥ ಮಾಡ್ಕೋಬೇಕು. ಅವಳ ಮನೆ ಕಷ್ಟಂಗೆ ನಮ್ಮ ಮನೇನೂ ಕಷ್ಟ, ನಮಗೂ ಮಕ್ಕಳು ಮರಿಯವೆ, ನಮ್ಮದು ಒಂದು ಸಂಸಾರ ಅದೇ ಅಂತ ನಮ್ಮ ಬಗ್ಗೆ ನೋಸಿ ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಬಂದು ನಿಂತ್ಕೊಬಿಡ್ತಾಳೆ ಅಪ್ಪನ ಮನೆಗೆ. ತನ್ನ ಐಕ್ಳು ಮಾತ್ರ ಐಕ್ಳು ಕಂಡರವೆಲ್ಲ ಬೀದಿರು ಬಿದ್ದಿದ್ದಾವೆ. ಸಂಜೆ ಗಂಟೆ ಐಕ್ಳು ಕಣವ, ಸ್ಕೂಲ್ ಸೇರಿಸ್ಬೋಕನವ, ಕಾಸಿಲ್ಲ ಕಣವ, ಅವಕ್ಕೆ ತಿಂಡಿ ತಿನ್ನಕ್ಕೆ ಕಾಸಿಲ್ಲ, ಉಣ್ಣಕ್ಕೆ ಕಾಸಿಲ್ಲ, ಬಟ್ಟೆಗೆ ಕಾಸಿಲ್ಲ, ಬರೀಕ್ಕೆ ಕಾಸಿಲ್ಲ, ಹಬ್ಬಕ್ಕೆ ಕಾಸಿಲ್ಲ, ಉಡ್ಮೆಗೆ ಕಾಸಿಲ್ಲ, ಸಾಲ ಕಟ್ಟಕ್ಕಿಲ್ಲ, ಸಂಘ ಕಟ್ಟಕ್ಕಿಲ್ಲ, ಹೊಲ ಉಳುಮೆ ಮಾಡೋಕ್ಕಿಲ್ಲ, ಬಿತ್ತನೆ ಹಾಕೋಕ್ಕಿಲ್ಲ, ಗೊಬ್ಬರ ಹಾಕೋಕ್ಕಿಲ್ಲ, ಔಷಧಿ ಹಾಕೋಕ್ಕಿಲ್ಲ ಅಂದ್ಕೊಂಡು ನಾಟಕ ತಗೊಬತ್ತಾಳೆ ಒಂದೊಂದಾಗಿ. ಏನು ಎಲ್ಲಕ್ಕೂ ನಾವೇ ಮದುವೆ ಮಾಡಿರೋ ತಪ್ಪಿಗೆ ಅವಳಿಗೆ ಜೀವನ ನಾವೇ ನಡೆಸ್ಕೊಡ್ತೀವಿ ದುಡ್ಡು ಕಾಸೆಲ್ಲ ಕೊಟ್ಬಿಟ್ಟು. ಮಾನ ಮರ್ಯಾದೆ ಬೇಕು ಹೆಂಗ್ಸ್ಗೆ. ಅಪ್ಪನ ಮನೆಗೆ ಚೆನ್ನಾಗಿರ್ಲಿ ಅಂತ ಯಾವುದೋ ಒಂದು ಮೂರಲ್ಲಿ ಯೋಚನೆ ಮಾಡಿದ್ರೆ ಹಿಂಗೆ ಮಾಡ್ತಿದ್ದೀರ ಅವಳು. ಅವಳಿಗೂ ಸುಮ್ಮನೆ ನಾಟ್ಕಳ್ಕೊಂಡು ಇವ್ರನ್ನೂ ನೋಡ್ಕೊಬಿಟ್ಟವಳೆ ಹೆಂಗೆ ಏನು ಹೆಂಗೆ ಮಾಡ್ತಾರೆ ಅಂತ ಮೊಷ್ಟೆ ಕಣ್ಣೀರು ಹಾಕ್ಬಿಟ್ಟು ಕಾಸು ಕರಿಮಣಿನೆಲ್ಲ ದೋಚ್ಕೊ ಹೋಯ್ತಾಳೆ ದೊಡ್ಡ ಮುಂಡೆ. ಏನು ನಮ್ಮ ತವೇನು ಬಿದ್ದಿದ್ದಲ್ಲ ದುಡ್ಡು. ಇವರು ಸಾಲ ಮಾಡ್ಬಿಟ್ಟು ಕೊಡ್ತಾರೆ. ನಾವು ವರ್ಷ 9 ಕಾಲ ಗೇದುಪ್ಪ ಅದು ನಮ್ಮ ಕಣ್ದಿರು ಎಡ್ತಿ ಮಕ್ಳಿಗೆ ತಿನ್ನಿಸ್ತಾನೆ. ಅವಳಿಗೆ ಸುರಿಬೇಕು, ಅವಳ ಎದೆ ಮೇಲೆ ಸುರಿಬೇಕು ಮಾಡಿರೋ ತಪ್ಪಿಗೆ. ಅವಳು ಹೆಚ್ಚಿಗೆ ಬೆಂಕಿ ಹಾಕ ದರ್ದ್ರ ಮುಂಡೆ, ದರ್ಬೇಸಿ ಮುಂಡೆ. ಯವ್ವ ಅವ್ವ ಹಿಂಗೆ ನಾವು ಕಂಡಿರಕನವ ಇವಳು ಅಂತೇವಳ, ಇವಳಂತ ಮಾನ್ಗೆಟ್ಟವಳ. ಸುಜಾ ಎಲ್ಲಿದ್ದಿ? ಬೈಲಿ ಕಾಬ್ಲಿ ಬಂದವಳ ನೀರು ತಕ ಬೈಲಿ ಕಾಲು ಕೈಗೆ. ಓ ನನ್ನೇತು ಕಿರ್ಸ್ಕೊತಾ ಇದ್ದಳು. ಅವ್ವ ನಾನು ಹೋಯ್ತೀನಿ ಕಣವ, ಹಾಕಿಲ್ಲ ತಲೆನೋವು ಕೈ ಕಾಲು ನೋವು ಒತ್ತಡೆಲ್ಲ ಹೊಸಿ ಕೈ ಕಾಲು ನೋಯ್ತದವ. ಮೈ ಕೈಯಾಗ ಜರ್ ಬಂದಂಗ ಕಡೆ ಮಲಿಕತ್ತೀನಿ. ಕೈನಾರು ತೊಳಿಲಿ, ಕಾಲ್ನಾರು ತೊಳಿಲಿ, ಒಟ್ಕಾರು ಉಂಡ್ಲಿ, ಏನಾರು ಮಾಡ್ಕೊಳ್ಳಿ. ನನಗೇನು ನಮ್ಗೆ ಐಕಿಲಕತ್ತೆ. ಓಹ್ ಕಾಲು ನೋವು, ಅಯ್ಯೋ ದೇವ್ರೆ, ಕೈ ನೋವು. ಸುಜಾ ಎತ್ತಾಗೋದ್ಲು ಕಾಣಲಿಲ್ಲ. ಇಟ್ಟಿದ್ದಾಳು, ಎಲ್ಲಿದ್ದಾಳು? ಸುಜಾ ಮೊಗ ಕಾಣ್ಲಿ. ಬೈಲಿ ಅದೇ ಕಾಲ ನಿಂತಿದ್ದಿ, ಒಳಗೆ ಬೈಲಿ ನೀನು ಮೊದಲು. ಅಲ್ಲ ತಾಳು ಟೀಗಿ ಕಾಯಿಸ್ಕೊಡ್ತೀನಿ. ಇವಳನ್ನ ಹಚ್ಕೊಂಡ್ರೆ ಟೀಗಿ ಕಾಯಿಸ್ಕೊಡೋಕ್ಕಿಲ್ಲ, ನಾನು ನಿನಗೆ ಏನು ಮಾಡೋಕ್ಕಿಲ್ಲ. ನಾನೇ ತಗೋಗಿ ಟೀಗಿ ಕಾಯಿಸ್ಕೊಡ್ತೀನಿ. ಅದೇ ಕಣ್ರಪ್ಪ, ನನ್ನ ಮಗಳನ್ನ ಮದುವೆ ಮಾಡ್ದು ಅದರದು ನನ್ನ ಮಗ ಹಚ್ಕೊಂಡಂಗೆ ಓಡ್ಕೊಳಕ್ಕಿಲ್ಲ. ಕುಡ್ದು ಸಾಯ್ತಾನೆ. ಏನು ಮಾಡೋದು? ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅದನ್ನೆಲ್ಲ ಮಾಡ್ತಾವೆ ಕಣಪ್ಪ. ಇನ್ನೂ ಏನು ಮಾಡೋಕ್ಕಾದದ್ದು? ಮದುವೆ ಮಾಡಿ ಕಳಿಸ್ತೋ ಚೆನ್ನಾಗಿರ್ತಾಳೆ ಅಂತವ. ನನ್ನ ಮಗ ಒಂದು ದಿವಸ ನೆಟ್ಕಿರ್ಸ್ಕೊಳ್ಳಿಲ್ಲ. ಬರೀ ಜಗಳ ಕಾಲ ಕುಡ್ಕೊಂಬನಿಕೊಳ್ಳೋದು. ಇದು ಐಟು ನೋಡ್ಕೊಳಕ್ಕಿಲ್ಲ, ಮಟ್ಟಕ್ಕಿಲ್ಲ, ಏನು ಹಿಂಸೆ ಕೊಡ್ತಾನೆ ಅಂದು. ಅಯ್ಯಯ್ಯವ್ವ ಆಯ್ಕಿಲ್ಲ, ಆಡಕ್ಕೆ ಆಯ್ಕಿಲ್ಲ ನಮಗೆ ಅವ್ರ ಜೊತೆ ಅಲ್ಲವ. ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಏನು ಮಾಡೋದು, ಏನು ಮಟ್ಟೋದು ಒಂದು ಗೊತ್ತಾಯ್ತಿಲ್ಲ. ನನ್ನ ಮಗಳು ಬಂದವಳೆ, ಕಣ್ಣೀರು ಸುಸ್ತಾಗಿ ಕೂತಾಳೆ. ಸಂಘ ಏನು ಜಾಸ್ತಿ ಆಗಿದಂತೆ. ಹುಸೇನಾರು ಏರ್ಪಾಡು ಮಾಡಬೇಕು. ನಮ್ಮತವೇ ಈಗ ದುಡ್ಡು ಕಾಸಿಡಕರಪ್ಪ. ಒಂದ್ಸತಿ ವಾಲೆ ಅವೆ ಏನೇನು ಮಾಡಿ ಕಷ್ಟಕ್ಕಾಗ್ದಿರೋದು ಏನು ಮಾಡೋಕ್ಕೆ ಮಾಡ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ಏನಾರು ಒಂದು ಏರ್ಪಾಡು ಮಾಡ್ತೀನಿ. ನನ್ನ ಮಗಳು ಕಣ್ಣೀರು ಹಾಕೊಂಡು ಓಡೋಕ್ಕಾಯ್ಕಿಲ್ಲ ನನಗೆ. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ ಚಾನಲ್ಗೂ ಸಪೋರ್ಟ್ ಮಾಡಿ. ಬರೋದ ಮತ್ತೆ